ನಿಮ್ಗೆ ಇಷ್ಟನೇ ಸಾಕು ದೊಡ್ಡ ನಿಮ್ಗೆ ಖುಷಿ ಆಗ್ಬೇಕು ಬ್ರೋ, ಅಷ್ಟೇ ನಂಗೆ ಬೇಕಿರೋದು. ಈ ತರ ಸರ್ಪ್ರೈಸ್ ದೇವ್ರಾಣೆ ಕೊಟ್ಟಿರಲಿಲ್ಲ ಗೈಸ್ ಲೈಫ್ ಅಲ್ಲಿ. MS ಗೋಲ್ಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಳಲ್ಲ, ಆ ಬ್ಲಾಗ್ ನೋಡ್ತಾ ಇದಾರೆ. ಖುಷಿ ಆಯ್ತೇನಮ್ಮ? ನಾನು ಎಂಟ್ರೆ ಇಲ್ವಲ್ಲ ಇನ್ನು. 2015 ಒಂದು ಸೈಟ್ ತಗೊಂಡಿದ್ರು ಗೈಸ್ ಇಲ್ಲಿ. ಬಟ್ 2 ಇಯರ್ಸ್ ಆಗಿತ್ತು ನಾನು ಬಂದು. ಬ್ಲಾಗಲ್ಲಿ ಬರ್ತಾ ಇದ್ದೀರಾ? ನಿಮ್ಮ ಪೋಸ್ಟ್ ನೋಡೋಕೆ ಅಂತ ಬಂದಿದ್ದ ಚನ್ನಪಟ್ಟಣದಲ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಅಪರೂಪಕ್ಕೆ ಬೆಂಗಳೂರಲ್ಲಿ ಬಿಸಿಲು ನೋಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಮನೆಯಿಂದ. ಮಧು ಬರ್ತಡೇ ಇನ್ನು 2 ದಿನಗಳಿದೆ ಗೈಸ್. ಸೊ ಅದಕ್ಕೋಸ್ಕರ ಒಂದು ವೆನ್ಯೂ ನೋಡಿದ್ದೀನಿ, ಆ ವೆನ್ಯೂ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಈಗ. ಆ್ಯಂಡ್ ಡೆಕೋರು ಇನ್ನೂ ಫೈನಲೈಸ್ ಮಾಡಿಲ್ಲ, ಫಿಗರ್ ಔಟ್ ಮಾಡ್ತಾ ಇದ್ದೀನಿ ಯಾವ್ದು ಮಾಡಿಸೋದು ಏನು ಅಂತ. ಹೋಗಿ ನೋಡಬೇಕು. ಆ್ಯಂಡ್ ನಿನ್ನೆ ಸಂಜೆ ವ್ಲಾಗ್ ಮಾಡ್ತಾ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸರ್ಪ್ರೈಸ್ ಆಗಿದೆ. ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ, ಮುಂದೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನನ್ನ ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಆಗಲಿ ಸರ್ಪ್ರೈಸ್ ಆಗಲಿ ನಾನು ನೋಡಿದ್ದು. ಮದರ್ ಇಂಡಿಯಾ ಅವರು ಮಗಳು ವ್ಲಾಗ್ ನೋಡ್ತಾ ಇದ್ದಾರೆ. ಏನಮ್ಮ ಸಮಾಚಾರ? ಬಹು ದಿನಗಳ ನಂತರ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಾ ಇದೆಯಾ? ಹಾಂ, ಕಾಶಿ ಯಾತ್ರೆ ಎಲ್ಲ ಓಡ್ ಬಂದ ಗೈಸ್. ಆ್ಯಂಡ್ ನಮ್ಮ ಮದುದು MS ಗೋಲ್ಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಳಲ್ಲ, ಆ ವ್ಲಾಗ್ ನೋಡ್ತಾ ಇದ್ದಾರೆ. ಖುಷಿ ಆಯ್ತೇನಮ್ಮ? ಹಾಂ, ಖುಷಿ ಆಯಿತು. ಆ್ಯಂಡ್ ಗೈಸ್ ಈ ಪೋಸ್ಟರು ಬೆಂಗಳೂರು ಮೈಸೂರು ಹೈವೇ ಹತ್ರ ಹಾಕಿರೋದು. ಯಾರಾದರೂ ನೋಡಿದ್ರೆ ಕಮೆಂಟ್ ಮಾಡಿ. ನೋಡಮ್ಮ, ಇದೇ ಕಣಮ್ಮ ಹಾಕಿರೋದು. ಚೆನ್ನಾಗಿತ್ತು. ಹಾಂ, ಖುಷಿ ಆಯ್ತಾ? ಬಾ, ಊರಿಗೆಲ್ಲ ಹೋದಾಗ ತೋರಿಸ್ತೀನಿ ನಿನಗೆ ಎಲ್ಲೆಲ್ಲ ಹಾಕವ್ರೆ ಅಂತ. ಸೊ ಗೈಸ್ ಈಗ ನಾನು ಒಂದು ಸ್ವಲ್ಪ ಕೆಲಸಗಳಿದೆ. ಮಧು ಬರ್ತಡೆಗೆಲ್ಲ ವೆನ್ಯೂ ಎಲ್ಲ ನೋಡಕ್ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಹೋಗ್ತಾ ಇದೀನಿ, ಬನ್ನಿ. ಗೈಸ್ ನಿನ್ನೆ ಒನ್ ಆಫ್ ಮೈ ಫ್ರೆಂಡ್ ಬಂದು ಒಂದು ಬಿಗ್ ಸರ್ಪ್ರೈಸ್ ಕೊಟ್ಬಿಟ್ಟು ಹೋದ್ರು. ಸೊ ಆಗ ನಾನು ಬ್ಲಾಗ್ ಮಾಡ್ತಾ ಇರಲಿಲ್ಲ. ಸೊ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ, ಆ ಕ್ಲಿಪ್ಪಿಂಗ್ನ ಇಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಸಿಗ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ, ನಮ್ಗೆ ಇಷ್ಟ ನಾವು ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವ್ರನ್ನ ನೀವು ನೋಡಿರ್ತೀರ ಎಲ್ಲಿ ಅಂತಂದ್ರೆ, ನಮ್ಮ ಮದುವೆಯಲ್ಲಿ ನಮ್ಮ ತಂದೆದು ಮತ್ತೆ ನಿಖಿಲ್ ಅವ್ರ ತಂದೆದು ಪೋರ್ಟ್ರೇಟ್ ಬಿಡಿಸಿದ್ದೆ ಇವರು. ಗ್ಲಿಟರ್ ಪೇಂಟಿಂಗ್ ಅಲ್ವಾ ಬ್ರೋ ಅದು? ನಾನ್ ಬಿಡಿಸೋದಕ್ಕಿಂತ ಇವ್ರ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅದಾಗಿದ್ದು. ಅದೇನಿಲ್ಲ, ಮೈ ಪ್ಲೆಜರ್ ಅದು. ಸೊ ಅವ್ರು ನನಗೋಸ್ಕರ ನನ್ನ ಬರ್ತಡೆಗೆ ಕೇಕ್ ಕಟ್ ಮಾಡ್ಸಕ್ ಆಗಿಲ್ಲ ಅಂತ ಅನ್ಬಿಟ್ಟು ಈಗ ಕೇಕ್ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗುಡ್ ಗೆಸ್ಚರ್. ಅನ್ಬಾಕ್ಸ್ ಮಾಡೋಣ ಕೇಕ್ನ. ವಾವ್, RCB ಮೈ ಫೇವರೇಟ್. ನಮ್ಮ ಬಾಸ್ ವಿರಾಟ್ ಕೊಹ್ಲಿ ಇದಾರೆ ನೋಡಿ ಗೈಸ್. ಹ್ಯಾಪಿ ಬರ್ತ್ಡೇ ಮದನ್. ಥ್ಯಾಂಕ್ ಯು ಬ್ರೋ. ವೆಲ್ಕಮ್. ಥ್ಯಾಂಕ್ ಯು ಗೈಸ್. ಕೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹ್ಯಾಪಿ ಬರ್ತ್ಡೇ ಮದನ್. ಆ್ಯಂಡ್ ನಮ್ಮ ಬಾಸ್ ಇಲ್ಲಿ ನಿಂತಿದ್ದಾರೆ. ಅವ್ರ ಪ್ಯಾಡ್ಸು ಆ್ಯಂಡ್ ವಿಕೆಟು ಬಾಲು ಎಲ್ಲ ಜೊತೆಗೆ ತಂದ್ಬಿಟ್ಟಿದ್ದಾರೆ. ಅವ್ರು ಹೊಡೆದಿರೋದಕ್ಕೆ ಕೇಕೆ ಉಡಿಸಾಬಿಟ್ಟಿದೆ ನೋಡಿ ಗೈಸ್. ಆ್ಯಂಡ್ ಈ ಸತಿ RCB ವಿನ್ ಆಗಿದೆ. ಸೊ ಕೇಕ್ ಕಟ್ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಬ್ರೋ. ಆಫ್ಟರ್ 1 month. Happy birthday to you. Happy birthday to you. Happy birthday to you, dear Madan bro. Happy birthday to you. Tinga ಮಾಡೋಣ. Thank you so much. ಬನ್ನಿ ಬ್ರೋ. So much. Happy birthday. Belated happy birthday. ಮದನ್ ಅವ್ರಿಗೋಸ್ಕರ ಒಂದು ಸಣ್ಣ ಗಿಫ್ಟ್ ನಮ್ಮ ಕಡೆ. ಯಾಕೆ ತರಕ್ ಹೋದ್ರಿ? ಥ್ಯಾಂಕ್ ಯು. ಅನ್ಬಾಕ್ಸ್ ಮಾಡ್ಬೋದಾ ಈಗಲೇನೆ? ಮಾಡಿ. ಏನಿರಬಹುದು, ನೀವು ಆರ್ಟಿಸ್ಟ್ ಆಗಿರೋದ್ರಿಂದ. ನಾನು ಅದಕ್ಕೆ ಆ ಥರದ್ದು ಏನೂ ಮಾಡಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಬ್ರೇಕ್ ಮಾಡ್ತೀನಿ ಯಾವಾಗಲೂ. ಐ ಥಿಂಕ್ ಏನೋ ತುಂಬ ವೆಯ್ಟ್ ಇದೆ ಗೈಸ್. ಬ್ರೋ ಏನ್ ಬ್ರೋ ಇದು? ನಿಮ್ ಖುಷಿಯಾದ್ರೆ ಸಾಕು ಇಷ್ಟ ನನಗೆ, ಅದಕ್ಕೆ ಗೊತ್ತು. ನಿಜ. ಬ್ರೋ ಇಷ್ಟೊಂದು ಥ್ಯಾಂಕ್ ಯು ಬ್ರೋ. ನಿಮ್ಗೆ ಇಷ್ಟನೇ ಸಾಕು ದೊಡ್ಡ ಬ್ರೋ. ನಿಮ್ಗೆ ಖುಷಿ ಆಗ್ಬೇಕು ಬ್ರೋ, ಅಷ್ಟೇ ನಂಗೆ ಬೇಕಿರೋದು. ನನಗೆ ಯಾರು ಈ ತರ ಸರ್ಪ್ರೈಸ್ ದೇವ್ರಾಣೆ ಕೊಟ್ಟಿರಲಿಲ್ಲ ಗೈಸ್ ಲೈಫಲ್ಲಿ. ನಿಮ್ಗೆ ಖುಷಿಯಾದ್ರೆ ಸಾಕು ಬ್ರೋ, ಅಷ್ಟೇ, ಏನಿಲ್ಲ. ಥ್ಯಾಂಕ್ ಯು ಬ್ರೋ, ನಿಮ್ಮಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ.
ಗೈಸ್ ಏನು ಗೊತ್ತಾ ಗಿಫ್ಟು, ಮೈಕಲ್ ಕಾಸ್ ವಾಚ್ ತಂದಿದ್ದಾರೆ. ಡಿಸೈನ್ ಇಷ್ಟ ಆಯ್ತಾ ನಿಮ್ಗೆ? ಡಿಸೈನ್ ಬಿಡಿ ಬ್ರೋ, ನೀವ್ ಏನೇ ತಂದ್ಕೊಡ್ರು ನನ್ಗೆ ಖುಷಿ. ಥ್ಯಾಂಕ್ ಯು. ಬೇಕಿತ್ತ ಇದೆಲ್ಲ? ಆಮೇಲೆ ನೀವ್ ಹೇಳ್ಬಿಡಿ, ನೀವೇನೇ ಹೇಳ್ಬೇಡಿ ಅಂದ್ರೆ ನಾನು ಹೇಳಲ್ಲ. ನೀರು ಗೊತ್ತಾಯ್ತು ನನ್ಗೆ ಈಗ, ಪ್ರಾಮಿಸ್. ಖುಷಿ ಇಲ್ಲ, ನೀರ್ ಬಂದ್ರೆ ಖುಷಿ ಪರವಾಗಿಲ್ಲ. ಬ್ರೋ ರಿಯಲಿ ಕೊಡ್ಸಿದ್ದೀರಾ, ಹಾಕೊಳ್ತಿರ್ತೀನಾ? ಥ್ಯಾಂಕ್ ಯು ಬ್ರೋ. ಅದೇ ಇದು ಸ್ವಲ್ಪ ಎಕ್ಸ್ಟ್ರಾ ಚೈನ್ ಏನೇ ಇರ್ಲಿ, ಚೈನ್ ಎಕ್ಸ್ಟ್ರಾ ಇರುತ್ತೆ, ಕಟ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ತರ ಚೆನ್ನಾಗಿರುತ್ತೆ. ವೈ ಬ್ರೋ, ನನಗೆ ಶಾಕ್ ಕೊಟ್ಬಿಟ್ರಿ ಈಗ ದೇವ್ರಾಣಿಗೂ. ಥ್ಯಾಂಕ್ ಯು. ಹಿಂಗೆ ಚೆನ್ನಾಗಿರ್ಬೇಕಷ್ಟೇ ಲೈಫಲ್ಲಿ. ಸರ್ಪ್ರೈಸ್ ಅದು. ಯಾರು ಕೊಟ್ಟಿದ್ದು, ಏನ್ ಕೊಟ್ರು, ಎಂತಕ್ಕೋಸ್ಕರ ಕೊಟ್ರು ಅಂತ ಹೇಳ್ತೀನಿ ತಂದಿದ್ದೆ. ಈಸ್ ಒನ್ ಆಫ್ ಮೈ ಫ್ರೆಂಡ್ ಅಂಡ್ ಲೈಕ್ ಅ ಬ್ರದರ್. ಅವರು ಯಾರು ಅಂತಂದ್ರೆ ಮದುವೆಯಲ್ಲಿ ಗ್ಲಿಟರ್ ಪೇಂಟ್ ಮಾಡಿದ್ರು, ನಮ್ಮ ತಂದೆಯವ್ರದ್ದು ಮತ್ತೆ ನಿಖಿಲ್ ಅವ್ರ ತಂದೆಯವ್ರದ್ದು. ಸೊ ಅವರು ವಿತ್ ಎ ಗ್ರ್ಯಾಟಿಟ್ಯೂಡ್ ಅಂಡ್ ಅವ್ರ ಪ್ರೊಫೆಷನಲ್ಗೆ ತುಂಬಾ ಒಳ್ಳೇದಾಗಿದೆ. ನಾನು ಲಾಸ್ಟ್ ಮೂಮೆಂಟಲ್ಲಿ ಅವ್ರನ್ನ ಬುಕ್ ಮಾಡಿದ್ದು. ಒಂದು ಎಮೋಷನಲ್ ಕನೆಕ್ಟ್ ಇರುತ್ತೆ, ಎಲ್ಲರೂ ಕನೆಕ್ಟ್ ಆಗ್ತಾರೆ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ನಾನು ಮಾಡಿಸಿದ್ದೆ. ಅದು ಅವ್ರಿಗೆ ತುಂಬಾ ಒಳ್ಳೇದಾಗಿದೆ. ನನ್ನ ಬರ್ತ್ಡೇ ಆಗಿ 1 ತಿಂಗಳಾಗಿದೆ. 1 ತಿಂಗಳಾದ್ಮೇಲೆ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಈ ತರ ಕಾಸ್ಟ್ಲಿ ಗಿಫ್ಟ್ ಕೊಟ್ರು. ನನ್ಗೆ ಅನ್ಎಕ್ಸ್ಪೆಕ್ಟೆಡ್, ಏನ್ ಹೇಳೋದು ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಐ ಆಮ್ ಸೋ ಥ್ಯಾಂಕ್ಫುಲ್. ಅಂಡ್ ಇದೇ ತರ ಒಳ್ಳೇದಾಗ್ಲಿ, ಇಷ್ಟನ್ನೇ ನಾವು ಕೇಳ್ಕೊಳ್ಳೋದು. ನಮ್ಮಿಂದ ಯಾರ್ದಾರು ಒಬ್ರಿಗೆ ಒಳ್ಳೇದಾಯ್ತು ಅಂತಂದ್ರೆ ಅದು ನಮಗೂ ಖುಷಿ ಕೂಡ. ಥ್ಯಾಂಕ್ ಯು ಬ್ರೋ, ಈ ವ್ಲಾಗ್ ನೋಡ್ತಾ ಇದ್ರೆ. ಗೈಸ್, ಇದೇ ವಾಚ್ ನಿನ್ನೆ ಅವ್ರು ನನಗೆ ಗಿಫ್ಟ್ ಮಾಡಿದ್ದು. ನಿಮ್ಗೆ ಇನ್ನೊಂದ್ಸತಿ ನೀಟಾಗಿ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಅಲ್ವಾ? ನೈಸ್ ಗ್ರೀನ್ ಕಲರ್ ಡಯಲ್ ವಿತ್ ಸಿಲ್ವರ್ ಕಲರ್ ಕೇಸು. ಹತ್ರ ಇರಲಿಲ್ಲ, ಚೆನ್ನಾಗಿದೆ, ನೈಸ್. ಆ್ಯಂಡ್ ಇದು ಸಿಕ್ಕಾಬಟ್ಟೆ ದೊಡ್ಡದಿದೆ ನನ್ನ ಕೈಗೆ. ಎಷ್ಟಾಗುತ್ತೋ ಅಷ್ಟು ನನ್ನ ಕೈಗೆ ಆಗುವಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಸ್ಕೊಂಡು ಸ್ವಲ್ಪ ಚಿಕ್ಕದು ಮಾಡಿಸ್ಕೊಂಡು ಬರೋಣ ಬನ್ನಿ. ಕ್ಲಿಪ್ಸ್ ತೆಗಿತಾ ಇದ್ದಾರೆ. ನನ್ನ ಗೆಸಿಂಗ್ ಪ್ರಕಾರ ಒಂದು 3 ತೆಗಿಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಎಷ್ಟು ತೆಗಿತಾರೆ. ಬಟ್ ನನ್ನ ಕೈ ಚಿಕ್ಕದಲ್ವಾ, ಅಡ್ಜಸ್ಟ್ ಆಗಬೇಕು. ನೋಡಿ 4 ತೆಗಿತಾರೆ. ವಾಚ್ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿಸ್ಕೊಂಡು. ಸಮಾಚಾರ ಕಾಟೆ ಬೀದಿ ಕಡೆ ಹಾಂ ನೈಸ್. ಊಟಕ್ಕೆ ಬಂದಿದ್ದೀವಿ, ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮಾವರು ಯಾಕೋ ನಾನ್ ವೆಜ್ ಪ್ರಿಯ, ನಾನ್ ವೆಜ್ ತಿಂತಾ ಇಲ್ಲ. ಆಗಲೇ ವೆಜ್ ತಿಂದ್ಬಿಟ್ಟವ್ರು ಇವತ್ತು. ಈಗ ತಿನ್ಕೊಂಡು ಒಂದು ಸ್ವಲ್ಪ ಕೆಲಸ ಇದೆ, ಹೇಳ್ತೀನಿ. ಊಟ ಮಾಡ್ಬಿಟ್ಟು ಹೇಳ್ತೀನಿ. ಗೈಸ್, ಊಟ ಮಾಡಿಕೊಂಡು ಡೈರೆಕ್ಟಾಗಿ ಒಂದು ಜಾಗಕ್ಕೆ ಬಂದಿದ್ದೀನಿ. ಯಾವ ಜಾಗ ಅಂತ ತೋರಿಸ್ತೀನಿ. ಕೆರೆ ಪಕ್ಕ ಬೆಟ್ಟದ ಪಕ್ಕ ಭೂಮಿ. ನಮ್ಮ ತಂದೆ 2015 ಒಂದು ಸೈಟ್ ತೊಗೊಂಡಿದ್ರು ಗೈಸ್ ಇಲ್ಲಿ. ಬಟ್ 2 ಇಯರ್ಸ್ ಆಗಿತ್ತು ನಾನು ಬಂದು. ಲೇಔಟ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾರೋ ಮನೆ ಕೂಡ ಕಟ್ತಾ ಇದ್ದಾರೆ. ಸುತ್ತಲೂ ಬೆಟ್ಟ ಗೈಸ್. ನಮ್ಮ ರಾಮನಗರ ಜಾಸ್ತಿ ಬೆಟ್ಟ ಜಾಗಗಳೇ ಕಡಿಮೆ. ನಮ್ಮ ರಾಮನಗರ ಸುತ್ತಮುತ್ತ ಸಿಟಿ ಸರೌಂಡಿಂಗ್ಸ್ ಕಂಪ್ಲೀಟಾಗಿ ಬೆಟ್ಟ ಆವರಿಸ್ಕೊಬಿಟ್ಟಿದೆ. ಆ್ಯಂಡ್ ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಟ್ಟಡ ನಡೀತಾ ಇದೆ ನೋಡಿ ಗೈಸ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಹೇಳಿದ್ರಲ್ಲ, ಅದಿದೆ, ನೆನ್ನೆ ನಡೀತಾ ಇದೆ. ಬನ್ನಿ ಹೋಗುವ ನೋಡಿಕೊಂಡು. ಬಟ್ ಸೈಟ್ ನಂಬರ್ ಗೊತ್ತಿಲ್ಲ ಗೈಸ್, ಯಾವುದು ಏನು ಅಂತ. ಸುಮ್ಮನೆ ಬಂದೆ ನೋಡ್ಕೊಂಡು ಹೋಗೋಣ ಗೈಸ್. ಈಗ ಆನ್ ದಿ ವೇ ಪಾಸ್ ಆಗ್ತಾ ಚನ್ನಪಟ್ಟಣದಲ್ಲಿ ಒಂದು ಸ್ಟಾಪ್ ಹಾಕಿದ್ದೀನಿ. ಬಿಕಾಸ್ ಮದುದು MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ದು ಪೋಸ್ಟರ್ ಬಂದಿದೆ. ಅದು ನೋಡೋಕ್ಕೆ ಸಿಕ್ಕಾಬಿಟ್ಟೆ ಎಕ್ಸೈಟ್ಮೆಂಟ್ ಇತ್ತು. ನಾನು ಬೆಂಗಳೂರಲ್ಲಿದ್ದಾಗಲೇ ಹೋಗ್ಬೇಕು ಅಂತ ಅಂದ್ಕೊಂಡೆ, ಬಟ್ ಈಗ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ ಗೈಸ್, ಎಷ್ಟು ದೊಡ್ಡದಾಗಿ ಹೆಂಗಿದೆ ಅಂತ ನೋಡಿ. ಸಗಲಾಗಿದೆ ಅಲ್ವಾ? ವಾವ್. ಇದು ನಮ್ಮ ಚನ್ನಪಟ್ಟಣ ಗೈಸ್. ಚನ್ನಪಟ್ಟಣದಲ್ಲಿ ಶೇರ್ ಹೋಟೆಲ್ ಇದೆಯಲ್ಲ, ಆ ಸರ್ಕಲಲ್ಲಿ ಹಾಕಿರೋದು. ರಾಮನಗರಕ್ಕೆ ಎಂಟ್ರೆನ್ಸ್ ಇದು. ಚೆನ್ನಾಗಿ ಕಾಣಿಸ್ತಿದ್ದಾಳೆ ಗೈಸ್. ಮಧು ಫೋನ್ ಮಾಡ್ತಾ ಇದ್ದಾಳೆ, ಅವಳಿಗೆ ತೋರಿಸ್ತೀನಿ ಹೆಂಗಿದೆ ಅಂತ. ವೆಯ್ಟ್, ಅಯ್ಯೋ ನಾನು ಕಾಲ್ ಮಾಡಿಲ್ಲ. ಪಿಕ್ ದಿ ವಿಡಿಯೋ ಕಾಲ್ ಪ್ಲೀಸ್. ಹಲೋ, ಎಲ್ಲಿದ್ದೀರಾ? ವ್ಲಾಗಲ್ಲಿ ಬರ್ತಾ ಇದ್ದೀರಾ? ನಿಮ್ಮ ಪೋಸ್ಟ್ ನೋಡೋಕ್ಕೆ ಅಂತ ಬಂದಿದ್ದ ಚನ್ನಪಟ್ಟಣದಲ್ಲಿ. ನೋಡೋಣ, ಅಲ್ಲಿ ಚಿಕ್ಕದು ನೀನು ನೋಡಿದ್ದು. ಇಲ್ಲಿ ನೋಡು ಎಷ್ಟು ದೊಡ್ಡದಿದೆ. ನಾನು ನೋಡ್ತಾ ಇದ್ದೀನಿ.
ಖುಷಿ ಆಗಿದ್ಕೆ ಫೋನ್ ಮಾಡಿದ್ದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾ, ಮೇಲ್ ಹೋಗಕ್ಕಾಗಲ್ವಲ್ಲ. ಸರಿ ಆಯ್ತು. ನಮ್ಮ ಅಣ್ಣ ತಮ್ಮ ಬಂದಿದ್ದಾನೆ. ಅಂದ್ರು ಹೇಳಪ್ಪ ಸಮಾಚಾರ. ಯಾಕೆ ಟಾಪ್ ಇಲ್ದಂಗ ನೋಡಿದ್ದೆ? ಬಂದವಲ್ಲ ಎಲ್ಲಿ ಬೇಕಲ್ಲಿ ತಿರ್ಗಾಡ್ತಾ ಇರ್ತಂಗ. ಊಟ ಮಾಡ್ದ? ಊಟ ಆಯ್ತು. ಈಗ ನಾವು ನಮ್ಮ ಪೂಜೆ ಮನೆ ತಕ್ಕ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಳ್ಳ ಮಾತಾಡ್ಸ್ಕೊಂಡು ಹೊರಡುವ. ನಾನು ಎಂಡ್ರೆ ಇಲ್ವಲ್ಲ ಇನ್ನು. ಯಾವಾಗ ಅಂದ್ರೆ ಗೈಸ್ ನೋಡಿ ತಂದೆ ಪ್ರೀತಿ ಹೆಂಗಿರುತ್ತೆ ಅಂತ. ನಮ್ಮ ಪೂಜೆಗೂ ತಿನ್ಸ್ತವ್ರೆ, ನಮ್ಮ ಭಾವ ಅಪ್ಪುಗೂ ತಿನ್ಸ್ತವ್ರೆ. ಅವ್ರ ತಟ್ಟೆಗೆ ಊಟ ಹಾಕೊಂಡು ನೀವಿಬ್ರು ತಿನ್ಸ್ತವ್ರು ನೋಡಿ. ಬೇಡ ಬೇಡ, ಈಗ ಊಟ ಮಾಡ್ಕೊಂಬಂದೆ. ನಮ್ಮ ಅತ್ತೆನೇ ಕರೀಲಿಲ್ವಲ್ಲ. ಭಾರತೆ ಏನಂತೆ ಸಮಾಚಾರ? ಎಸ್, ಹೆಂಗಿದ್ಯಾ ಪೂಜಾ? ಆರಾಮ? ಸೂಪರ್ ಡೂಪರ್. ಅದನ್ನ ನೋಡಕ್ಕೆ ಅಂತಾನೆ ಬಂದೆ. ಹಿಂಗೆ ನಿನ್ನ ಮಾತಾಡ್ಸ್ಕೊಂಡು ಮಾವನ್ ಮಾತಾಡ್ಸ್ಕೊಂಡು ಹೋಗುವ ಅಂತ. ನೋಡ್ದಾ ಅಪ್ಪು? ಹೆಂಗೈತಪ್ಪು? ಸ್ಯಾರೆ ಊಟತ್ತಾಯ್ತಾ? ಶೇರ್ ಹೋಟ್ಲ್ ಹತ್ರ. ಎಲ್ಲೋಗಿದೆ ಹೇಳು? ಬೆಂಗಳೂರಿಗೆ ಹೋಗಿದಾ? 15 ದಿನ ಆಯ್ತು ಗೈಸ್ ಇವನ್ನ ನೋಡಿ. ಶಿಷ್ಯ ಹೆಂಗಾಗ್ಬಿಟ್ಟ ನೋಡಿ. 20 ದಿವಸ ಬೆಂಗಳೂರಿಗೆ ಹೋಗಿ ಈಗ ಬಂದಿದ್ದಾನೆ. ನನ್ನ ಕಂಡಿಡಿತಾ ಇದೆಯಾ? ನನ್ನ ಹೆಸರೇನು ಹೇಳ್ಬಿಡು. ಯಾವ ಮದನು? ಅವನ ಹೆಸರೇ ಅವನ್ಗೆ ಸುಂದರ ಕಣ, ಸುಂದರ. ಎಲ್ಲ ನಿಮ್ಮ ಅಕ್ಕ ಟೂತನ್. ನೀನೋಗಲ್ಲ ಟೂತನ್. ಫೋನ್ ಎಂತಕ್ ಬೇಕು ನಿನಗೆ? ನಾನು ಫೋನಲ್ಲಿ ಕೆಲಸ ಮಾಡ್ತೀನಿ, ನೀನೇನ್ ಮಾಡ್ತೀಯಾ? ಗೊಂಬೆ ನೋಡಿದ್ರೆ ನೀನ್ ಕೆಲಸ ಮಾಡ್ದಂಗ ಆಗುತ್ತಾ? ಅದು ಏನ್ ಗೊಂಬೆ ನೋಡ್ತೀನಿ? ನಾನು ಕೆಲಸ ಮಾಡಬಾರ್ದ ಫೋನಲ್ಲಿ? ಏನು ಅಂಗನವಾಡಿಗೆ ಹೋಗಲ್ಲ ನೀನು? ಹೋಗ್ಬಿಟ್ಟು ಏನ್ ಮಾಡ್ತೀಯಾ? ಏನ್ ಹೇಳ್ಕೊಟ್ರು ನಿಂಗೆ ಅಂಗನವಾಡಿಲಿ? ಅನ್ನ ಉಣ್ಕೊಂಡು ಮನಿಕೊಂಡಿಯಾ? ಅಂಗನವಾಡಿಲಿ ಅಷ್ಟೇ ಹೇಳ್ಕೊಟ್ಟಿರೋದು? ಬಂಗಾರ ಕಣ, ಬಂಗಾರ ಇದು. ಹಾಯ್ ಮಾಡಲಿ. ಹಾಯ್ ಏನು? ಹಾಯ್ ಅಂದ್ರೆ ಕೊಡ್ತೀನಿ ಫೋನ್. ಹಾಯ್, ಹಲೋ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಹೆಂಗಿದ್ದೀರಾ?